ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜಾ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಏಕಾದಶಿಯ ಪ್ರಯುಕ್ತ ಪ್ರಮುಖ ದೇಗುಲಗಳಲ್ಲಿ ಬೆಳಗಿನ ಜಾವದಿಂದ ಪಂಚಾಮೃತ ಅಭಿಷೇಕ, ಸಹಸ್ರ ನಾಮಾರ್ಚನೆ, ವಿಶೇಷ ಅಲಂಕಾರ, ಮಹಾಭಿಷೇಕ, ಉತ್ಸವ ಮೂರ್ತಿಯ ಮೆರವಣಿಗೆ, ಪ್ರಕಾರೋತ್ಸವ ಹಾಗೂ ಇತರೆ ಕಾರ್ಯಕ್ರಮಗಳು ನೆರವೇರಿದ್ವು. ಬಟವಾಡಿಯ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ದ್ವಾರದ ದರ್ಶನಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿತ್ತು. ದೇವಸ್ಥಾನಗಳನ್ನು ವಿವಿಧ ಹೂಗಳು, ಬಾಳೆ ದಿಂಡುಗಳಿಂದ ಸಿಂಗರಿಸಲಾಗಿತ್ತು. ದೇವರ ಮೂರ್ತಿಗಳಿಗೆ ವಿಶೇಷ ಅಲಂಕಾರವನ್ನ ಕೂಡ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ವೈಕುಂಠ ದ್ವಾರದ ಪ್ರವೇಶ ಮತ್ತು ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಎಲ್ಲ ದೇವಾಲಯಗಳು ಭಕ್ತರಿಂದ ಭರ್ತಿಯಾಗಿದ್ವು. ನಗರದ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದರು. ನಾವು ಇದೇ ದೇವಸ್ಥಾನದಲ್ಲಿ 4 ವರ್ಷದಿಂದ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ವಿ. ಅಂದರೆ ಅವತ್ತಿನ ದಿನ ದೇವ್ರ ಸೇವೆ ಮಾಡೋದು ಒಂದು ಪುಣ್ಯ ಅಂತ. ಬೆಳಗ್ಗೆ 3 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಆವಾಗ 3 ಗಂಟೆಯಿಂದ ರಾತ್ರಿ ಏನಿಲ್ಲ ಅಂದರೂ ಒಂದು 12-12ವರೆಗೆ ಮುಗಿಯುತ್ತೆ. ಅಲ್ಲಿವರೆಗೂ ಇಲ್ಲೇ ಇರ್ತೀವಿ. ಸೊ ತುಂಬ ಖುಷಿಯಾಗುತ್ತೆ. ಅಂದರೆ ಹತ್ತಿರದಲ್ಲಿ ದೇವ್ರ ಸೇವೆ ಮಾಡೋಕ್ಕೆ ಎಲ್ಲರೂ ಆದಷ್ಟು ಬಂದು ದೇವ್ರಿಗೆ ಪಾತ್ರರಾಗಿ ಖುಷಿ ಪಡಿ ಅಂತ ಹೇಳಿ. ಇವತ್ತು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಡೆಕೋರೇಷನ್ಸ್, ಅಲಂಕಾರ ಎಲ್ಲ ಏನೋ ಒಂಥರ ಸಮಾಧಾನ, ನೆಮ್ಮದಿ. ದೇವ್ರ ದರ್ಶನ ನೋಡಿದ ತಕ್ಷಣ, ದೇವರು ಅಲಂಕಾರ ನೋಡಿದ ತಕ್ಷಣ ತುಂಬ ಆಕರ್ಷಣೆಯಾಗಿರುತ್ತೆ. ಬಹಳ ಪವಿತ್ರ ಕ್ಷೇತ್ರ ಮತ್ತು ವಿಷ್ಣು ಸಾನ್ನಿಧ್ಯ ಸ್ವತಃ ವೆಂಕಟೇಶ್ವರನಲ್ಲಿ ಬಂದು ನೆಲೆಯಾಗಿರುವಂಥ ಕ್ಷೇತ್ರ ಇದು. ನೀವು ಭಕ್ತರನ್ನು ನೋಡಿದರೆ ಗೊತ್ತಾಗುತ್ತೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಭಕ್ತರು ಕ್ಯೂವಲ್ಲಿ ಬಂದು ಮಾಡ್ತಾ ಇದ್ದಾರೆ. ಇನ್ನೂ ಕ್ಯೂ ತುಂಬ ಇದೆ, ಬರ್ತಾ ಇದ್ದಾರೆ. ಬಹಳ ಪವಿತ್ರವಾದ ಕ್ಷೇತ್ರ ಇದೊಂದು. ಬಹಳ ಸಂತೋಷ ಆಗ್ತಾಯಿದೆ ಬಂದಿದ್ದಕ್ಕೆ. ನಗರದ ಬಟವಾಡಿ ಬಡಾವಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಮೂರ್ತಿಗೆ ತಿರುಪತಿಯಿಂದ ಬಂದಿದ್ದ ಪುರೋಹಿತರು ವಿಭಿನ್ನವಾಗಿ ಅಲಂಕಾರ ಮಾಡಿದ್ರು. ಗರ್ಭಗುಡಿಯಲ್ಲಿ ಕೇವಲ ದೀಪಗಳನ್ನು ಹಚ್ಚಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಯಿತು. ದಿನವಿಡೀ ನಿರಂತರವಾಗಿ ಮಂಗಳ ವಾದ್ಯವನ್ನ ನುಡಿಸಿದ್ದು ವಿಶೇಷವಾಗಿತ್ತು. ಮಕ್ಕಳು, ಮಹಿಳೆಯರು ಒಳಗೊಂಡಂತೆ ಎಲ್ಲರೂ ದೇವರ ದರ್ಶನಕ್ಕಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು. ಕೊರೆಯುವ ಚಳಿಯ ಮಧ್ಯೆ ಬೆಳಗಿನ ಜಾವವೇ ದೇಗುಲಗಳಿಗೆ ಬಂದು ದೇವರ ದರ್ಶನವನ್ನ ಪಡೆದು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ಪುನೀತ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.